ಸರ್ ಹೇಳಿ, ಯಾವಾಗ ಮಾಡ್ತೀರಾ ಪ್ರಮೋಷನ್? ನಿನ್ ಯಾಕೆ ಪ್ರಮೋಷನ್ ಮಾಡ್ಬೇಕು ಸರ್? ನೀವ್ ನಂಗೆ ಮೆಸೇಜ್ ಮಾಡಿದ್ರಲ್ಲ, ನಾಳೆ ಆಫೀಸ್ ಬೇಗ ಬಂದ್ಬಿಡು, ಪ್ರಮೋಷನ್ ಇರುತ್ತೆ ಅಂತ. ಪರಮೇಶ್ ಇರ್ತಾರೆ, ನಿನ್ ಟೈಮ್ ಕರೆಕ್ಟ್ ಆಫೀಸ್ ಬರಕ್ ಹೇಳ್ತಾ ಇದ್ರು. ಮೆಸೇಜ್ ಓದಕ್ ಬರಲ್ಲ. ನೋಡಲ್ಲ, ನೀನ್ 10 ಪಾಸ್ ಆಗಿದ್ಯಾ ಇಲ್ವಾ ನೀನು? ನಿನ್ ಕೈಲಿ ಬೈಸ್ಕೊಳಕ್ ನಾನು ರಾತ್ರಿ ಎಲ್ಲ ಎದ್ ಕೆಲಸ ಮಾಡಿಲ್ಲ ಇಲ್ಲಿ. ರಾತ್ರಿ ಎಲ್ಲ ಎದ್ ಯಾವಾಗ ಮಾಡಿದ್ದು ಕೆಲಸ ನೀನು? ಅದೇ ಸರ್, ರಾತ್ರಿ ಎಲ್ಲ ಎದ್ದಿ ಕೆಲಸ ಮಾಡಿಲ್ಲ ಇಲ್ಲಿ ಅಂತ ಹೇಳಿದ್ ನಾನು. ನಿಮ್ಗೆ ಕಿವಿ ಸ್ವಲ್ಪ ಕ್ಯೂಡ್ ಅನ್ಸುತ್ತೆ. ಶಟ್ ಅಪ್ ಯು ಇಡಿಯಟ್. ಒಂದು ಕೆಲಸ ನೆಟ್ಟಗ್ ಮಾಡಲ್ಲ ನೀನು. ಕ್ಲೈಂಟ್ಸ್ ಎಲ್ಲ ಬಂದ್ ಕಂಪ್ಲೇಂಟ್ ಮಾಡ್ತಾವ್ರ ನಿನ್ ಮೇಲೆ. ಏನಂತ ಕಂಪ್ಲೇಂಟ್ ಮಾಡ್ತಾವ್ರೆ? ಪ್ರಾಜೆಕ್ಟ್ ಕೊಡಲ್ಲ, ಬಾಯ್ ಬಂದಾಗ ಮಾತಾಡ್ತೆ ಕ್ಲೈಂಟ್ ಗಳ ಹತ್ರ. ನಾನೇನ್ ಮಾತಾಡ್ತೆ? ಕ್ಲೈಂಟ್ ಮೊನ್ನೆ ಗೂಬೆ ನನ್ ಮಗ ಅಂದಂತೆ. ಅದು ನಾನ್ ಅಂದಿಲ್ಲ ಸರ್, ನಾನ್ ಕೇಳಿದವ್ನ. ಗೂಬೆ ನನ್ ಮಗನೇನೋ ನೀನು? ಅವ್ನು ಇಲ್ಲ ಅನ್ಬೇಕಾಯ್ತು. ಅವ್ನ್ ಸುಮ್ನೆ ನನ್ನೇ ಗುರಾಯಿಸ್ತವನೆ ಬೇವರ್ಸಿ ತರ. ಗೂಬೆ ನನ್ ಮಗ ತಾನೆ ಅವನು. ಇನ್ನೊಂತವ್ನಿದ್ರೆ ಆಫೀಸ್ ಉದ್ದ ನಂಗ್ ಬರೋ ಕೋಪಕ್ಕೆ ಇವಾಗಲೇ ನಿನ್ ಕೆಲ್ಸದಿಂದ ಓಡಿಸ್ಬಿಡ್ಲಾ ಅನ್ಸ್ತದೆ. ನಿಮ್ಮ ಅಪ್ಪ ಬಂದ್ರೆ ಓಡ್ಸಕ್ ಆಗಲ್ಲ ನನ್ನ. ಯಾಕಂದ್ರೆ ನಿಮ್ಮ ಅಪ್ಪ ಈ ಆಫೀಸ್ಗೆ HR ಅಲ್ವಲ್ಲ ಸರ್, ನೀವ್ HR. ನೀವ್ ಬೇಕಾದ್ರೆ ಓಡಿಸ್ಬೋದು ನನ್ನ. ಅಪ್ಪ ದೇವ್ರೆ, ಎಂತ ಗೋಳಿ ಮಗನ್ ಹೈರ್ ಮಾಡ್ಕೊಂಡ್ಬಿಟ್ನಪ್ಪ. ಮೆಸೇಜ್ ಓದಕ್ ಬರಲ್ಲ, ನೆಟ್ ಮಾತಾಡಕ್ ಬರಲ್ಲ, ಕೆಲ್ಸ ಆದ್ರೂ ಕ್ಲೀನ್ ಆಗಿ ಮಾಡಲಿ. ಏನು? ಓಕೆ ಬಾಸ್, ಓಕೆ ಓಕೆ ಅಂದೆ. ಒಬ್ಬ ಹುಡುಗ ಪ್ರತಿ ವರ್ಷ ಅವ್ನ್ ಬರ್ತಡೆಗೆ ಉಂಡಿಗೆ ₹1 ಹಾಕ್ತಿದ್ನಂತೆ. 60 ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ ₹12 ಐತಂತೆ. ಹೆಂಗೆ ಅಂದ್ರೆ ಅವ್ನು ಯಾರ ಚಪ್ಪಲಿ ಇರ್ತಾನೆ ಎತ್ಕೊಂಡಿರ್ತಾನೆ. ಇಲ್ಲ ಲೇ, ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ 29 ಇತ್ಲೇ. ನನ್ನ ಮಕ್ಕಳು ಒಂದೊಂದಲ್ಲ. ಓಕೆ, ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಬಿಡು. ಹೇಳು. ಒಬ್ಬ ಹುಡುಗಂಗೆ ಹೆವಿ ಶುಗರ್ ಇರುತ್ತೆ. ಡಾಕ್ಟರ್ ಅವ್ನ್ಗೆ ಸ್ವೀಟ್ ಬಿಟ್ಬಿಡು ಅಂತ ಹೇಳ್ತಾರೆ. ಅವನು ಲೈಫ್ ಪೂರ್ತಿ ಸ್ವೀಟ್ ತಿನ್ನಲ್ಲ. ಯಾಕೆ ಹೇಳು? ಇದಕ್ಕೂ ಯಾವ್ದೋ ಉಲ್ಟಾ ಸೀದಾ ಆನ್ಸರ್ ಇರುತ್ತೆ ಪಕ್ಕ. ಯಾಕಂದ್ರೆ ಒಂದೇ ನಾನ್ ಹೇಳ್ತೀನಿ ಕೇಳು. ಹೇಳು. ಯಾಕಂದ್ರೆ ಯಾವಾಗ್ಲೂ ಹೇಳದ್ನಲ್ಲ, ಅವ್ನಿಗೆ ಶುಗರ್ ಇರುತ್ತೆ, ಡಾಕ್ಟರ್ ಇರ್ತಾರೆ, ಅದಕ್ಕೆ. ಹೊಟ್ಟೆ ಎಷ್ಟು ಉರ್ತಾವ್ರೋ ಇದ್ರೆ. ಇವತ್ತು ಒಳ್ಳೆ ಲಾಭ ಮಾಡ್ಬಿಡೋದೆ. ಹಲೋ, ನಿಮ್ ಹೆಂಡತಿ ನನ್ನ ಹತ್ರ ಅವಳೆ. ಅವಳನ್ನ ನೀನೇ ಹಿಡ್ಕೊಂಡ್ಬಿಡು, ನನ್ನನ್ನು ಸಾಯಿಸ್ಬೇಡ ಪ್ಲೀಸ್. ನಿನ್ನ ಸಾಯಿಸ್ಬಾರ್ದ? ಲೋಪ, ಲವರ್ ಅಲ್ಲ, ಕಿಡ್ನಾಪ್ ಮಾಡಿರೋದ್ ನಾನು. ಹೌದಾ? ಹಂಗಾರ ಓಕೆ. ನಿನ್ ಹೆಂಡತಿ ನಾಳೆ ಬೆಳಗ್ಗೆ ಸೂರ್ಯನ್ ನೋಡ್ಬೇಕಾ? ಹಂಗಾರ 5 ಲಕ್ಷ ಕಳ್ಸಿ. ಹಂಗಾರ ಬೇಡ ಬಿಟ್ರೆ ಅವಳು ನೈಟ್ ಒಟ್ಟಿಗೆ ಚಂದ್ರನ್ ನೋಡ್ಲಿ. ತಲೆಗಿಲೆ ಕೆಟ್ಟೈತವ ನಿಂಗೆ. ನಿಮ್ ಹೆಂಡತಿ ಸಾವು ಬದುಕಿನ ಮಧ್ಯೆ ಆಟ ಆಡ್ತಾವಳೆ. ಹಾಲ್ ತಗೊಂಬತ್ತೀನಿ ಅಂತ ಹೋಗ್ಬಿಟ್ಟು ಅಲ್ಲಿ ಆಟ ಆಡ್ತಾವಳ. ಲೇ ಚಪ್ರಿ, ಕರೆಕ್ಟ್ ಆಗಿ ಕೇಳಿಸ್ಕೋ. ಇವತ್ ನೈಟ್ ಅಷ್ಟರಲ್ಲಿ ನಂಗೆ ಕಾಸು ಬರ್ಲಿಲ್ಲ ಅಂದ್ರೆ ನಿಮ್ ಹೆಂಡತಿದ್ ಒಂದ್ ಕಾಲ್ ಕಟ್ ಮಾಡ್ಬಿಡ್ತೀನಿ. ಮತ್ತೆ ಇನ್ನೊಂದ್ ಕಾಲು ಅದ್ ನಾಳೆ ಕಟ್ ಮಾಡ್ತೀನಿ. ಎರಡು ಇವತ್ತೇ ಕಟ್ ಮಾಡ್ಬಿಡು. ಲೇ ಲೋಪ, ನನ್ನ ಹೆಂಡತಿ ನಿಮ್ ಹೆಂಡತಿ ಕಾಲ್ ಕಟ್ ಮಾಡ್ತೀನಿ ಅಂತ ನಾನೇ ಬೇಡ ಅಂದೆ. ಹೊಟ್ಟೆ ಎಷ್ಟು ಉರ್ತಾವ್ರೋ ಮಾಡ್ಬೇಕು. ಲೇ, ನಂಗೆ ಯಾಕೋ ಇಷ್ಟು ರೋದನೆ ಕೊಡ್ತೀಯಾ? ಒಂದ್ ಕೆಲ್ಸ ಮಾಡೋ, ಒಂದ್ 2 ಲಕ್ಷ ಹೋಗ್ಬಿಟ್ಟು ನಿಮ್ ಹೆಂಡತಿನ ಕರ್ಕೊಂಡು ಹೋಗ್ಬಿಡು. 2 ಲಕ್ಷ ಎಲ್ಲ ತುಂಬಾ ಜಾಸ್ತಿ ಆಯ್ತು, ಆಗಲ್ಲ. ಮತ್ತೆ ಇನ್ ಎಷ್ಟು ಕೊಡ್ತೀಯಾ? ಮನೆ ಹತ್ರ ಬಾ, ಪ್ಲಾಸ್ಟಿಕ್ ಸಾಮಾನು ಹಾಲ್ ಕವರ್ ಐತೆ, ತಗೊಂಡೋಗು. ಲೇ, ನನ್ ಕಿಡ್ನಾಪರ್ ಕಣೋ, ಪೇಪರ್ ಅವನ್ನೆಲ್ಲ ಬೇವರ್ಸಿ. ಹತ್ರ ಅದೇ ಇರೋದು, ಇವಾಗ ಬೇಕಾದ್ರೆ ತಗೊಂಡೋಗು. ನನ್ನ ಮಕ್ಕಳು 3 ಬಿಟ್ಟು ಇಟ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಸಪೋರ್ಟ್ ಮಾಡೋದು. ಹಲೋ, ಈಗ ಒಂದ್ ಆನೆ ಈಜಾಡ ಕೆರೆ ಒಳಗೆ ಹೋಗುತ್ತೆ, ಆಚೆ ಹೆಂಗ್ ಬರುತ್ತೆ? ಹೆಂಗ್ ಬರುತ್ತೆ? ಹೆಂಗ್ ಹೋಗಿರ್ತ ಹಂಗೆ ವಾಪಸ್ ಬರುತ್ತೆ. ಇಲ್ಲ ಲೇ, ಮತ್ತೆ ಯಾವ ಆಗ್ಬಿಟ್ಟು ಆಚೆ ಬರುತ್ತಲೇ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ನೋಡಿದ್ರೆ. ಒಬ್ಬ ಹುಡುಗ ಪ್ರತಿ ವರ್ಷ ಅವ್ನ್ ಬರ್ತಡೆಗೆ ಉಂಡಿಗೆ ₹1 ಹಾಕ್ತಿದ್ನಂತೆ. 60 ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ ₹12 ಐತಂತೆ. ಹೆಂಗೆ ಅಂದ್ರೆ ಅವ್ನು ಯಾರ ಚಪ್ಪಲಿ ಇರ್ತಾನೆ ಎತ್ಕೊಂಡಿರ್ತಾನೆ. ಇಲ್ಲ ಲೇ, ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ 29 ಇತ್ಲೇ. ನನ್ನ ಮಕ್ಕಳು ಒಂದೊಂದಲ್ಲ. ಓಕೆ, ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಬಿಡು. ಹೇಳು. ಒಬ್ಬ ಹುಡುಗಂಗೆ ಹೆವಿ ಶುಗರ್ ಇರುತ್ತೆ. ಡಾಕ್ಟರ್ ಅವ್ನ್ಗೆ ಸ್ವೀಟ್ ಬಿಟ್ಬಿಡು ಅಂತ ಹೇಳ್ತಾರೆ. ಅವನು ಲೈಫ್ ಪೂರ್ತಿ ಸ್ವೀಟ್ ತಿನ್ನಲ್ಲ. ಯಾಕೆ ಹೇಳು? ಇದಕ್ಕೂ ಯಾವ್ದೋ ಉಲ್ಟಾ ಸೀದಾ ಆನ್ಸರ್ ಇರುತ್ತೆ ಪಕ್ಕ. ಯಾಕಂದ್ರೆ ಒಂದೇ ನಾನ್ ಹೇಳ್ತೀನಿ ಕೇಳು. ಹೇಳು. ಯಾಕಂದ್ರೆ ಯಾವಾಗ್ಲೂ ಹೇಳದ್ನಲ್ಲ, ಅವ್ನಿಗೆ ಶುಗರ್ ಇರುತ್ತೆ, ಡಾಕ್ಟರ್ ಇರ್ತಾರೆ, ಅದಕ್ಕೆ. ಹೊಟ್ಟೆ ಎಷ್ಟು ಉರ್ತಾವ್ರೋ ನೋಡಿದ್ರೆ ನಾಶ ಮಾಡ್ಬೇಕು. ಹಲೋ ಸರ್, ನಿಮ್ದು ಮಗ ಅಲ್ಲ ಸರ್, ನಿಮ್ದು ಗೋಳಿ ಮಗ. ಯಾಕೆ ಸರ್ ಹಂಗೆ ಹೇಳ್ತೀರಾ? ಮತ್ತೆ ಇನ್ನೇನ್ ಸರ್, ಗಾಂಧೀಜಿ ಮೇಲೆ ಎಸೆ ಬರಿ ಅಂದ್ರೆ ನೋಡಿ ಏನ್ ಬರ್ದವನೆ. ತುಂಬಾ ದೊಡ್ಡ ಗಾಂಧೀಜಿ, 2000 ರೂಪಾಯಿ ಮುಂಚೆ ಇದ್ರು, ಇವಾಗ ಬ್ಯಾನ್ ಆಗೋದ್ರು. ₹500 ಗಾಂಧೀಜಿನೂ ಅವರಂತೆ. ಅದೇನೋ ನಾನು ಇನ್ನೂ ನೋಡೇ ಇಲ್ಲ. ಯಾರ ಹತ್ರ ಗಾಂಧೀಜಿ ಜಾಸ್ತಿ ಇರ್ತಾರೋ ಜನ ಅವ್ರಿಗೆ ಜಾಸ್ತಿ ಮರ್ಯಾದೆ ಕೊಡ್ತಾರೆ. ನಮ್ ಫ್ರೆಂಡ್ಸ್ ಗೋಳಿ ಮಕ್ಕಳು 5 ನಿಮಿಷ ಕಳಿಸಿ ಅಂತ ಗಾಂಧೀಜಿನ ಕರ್ಕೊಂಡು ಹೋಗ್ತಾರೆ, ಮತ್ತೆ ವಾಪಸ್ ಕಳ್ಸಲ್ಲ. ನಮ್ಮ ಗಾಂಧೀಜಿ ಅಂದ್ರೆ ನಮ್ ರಿಲೇಟಿವ್ಸ್ ರಿಯಲ್ ಮಕ್ಕಳೆಲ್ಲ ಆಚೆ ಬಂದ್ಬಿಡ್ತವೆ. ಗಾಂಧೀಜಿ ನನ್ ಜೋಬಲ್ ಇದೆ, ಸುಮ್ನೆ ಇರೋದೇ ಇಲ್ಲ ಅಂತಾರೆ. ಐಸ್ ಕ್ರೀಮ್ ಅಂಗಡಿಗೆ ಹೋಗೋಣ, ಪಾನಿಪುರಿ ಅಂಗಡಿಗೆ ಹೋಗೋಣ, ಗೋಬಿ ಅಂಗಡಿಗೆ ಹೋಗೋಣ ಅಂತಾರೆ.
ನಾನು ಹೋಗ್ಲಿ ಅಂತ ಕಳಿಸ್ಬಿಡ್ತೀನಿ, ಆಮೇಲೆ ಕಳ್ಸಾಮೇಲೆ ಬೇಜಾರಾಗ್ಬಿಡುತ್ತೆ.